ನಮ್ಮ ಈಶ್ವರ ಖಂಡ್ರೆ ಅವ್ರ ಹೇಳಿಕೆ ನೋಡಿದೆ. ಅದೇನೋ ಮರ ಕದಿಯರಿಗೆ ಬೆಂಬಲ ಕೊಟ್ಟವ್ರು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ನಾನು ಮರ ಕಡಿಯೋರ್ಗಾಗಲಿ ಯಾವುದೇ ರೀತಿ ಅಕ್ರಮ ಚಟುವಟಿಕೆ ನಡೆಸ್ತಕ್ಕಂಥವ್ರಿಗೆ ಬೆಂಬಲ ಕೊಡೋನಲ್ಲ. ಆಗಿದ್ರೆ ಮರ ಕಡಿಯದ ವಿಷಯದಲ್ಲಿ ಕ್ರಮ ತಗೋಬಾರ್ದಂತ ಹೇಳಿದ್ದಾರಲ್ಲ. ಇದಕ್ಕಿಂತಲೂ ಅತ್ಯಂತ ಗಂಭೀರವಾದಂಥ ಪ್ರಕರಣಗಳನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಈಶ್ವರ ಖಂಡ್ರೆ ಅವರೇ ಆಕ್ಷನ್ ತಗೋತೀರಾ? ತರೀಕೆರೆನಲ್ಲಿ ಸರ್ಕಾರದ ಇದರಲ್ಲಿ ಅರಣ್ಯ ಇಲಾಖೆ ಭೂಮಿಯಲ್ಲಿ ಮರ ಕಡೋದು ನಿಮ್ಮ ಅಧಿಕಾರಿಗಳೇ ಎಷ್ಟು ಜನ ಅದರಲ್ಲಿ ಆ ಮರ ಕಡಿಯೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಮರ ಕಡ್ದ ಅರ್ಧ ಭಾಗ ಯಾವ ಶಾಸಕರ ಮನೆಗೋಯ್ತು ಮನೆ ಕಟ್ಟಕ್ಕೆ ಗೊತ್ತಿಲ್ಲ ನಿಮಗೆ? ಯಾವ ಶಾಸಕರ ಮನೆಗೋಯ್ತು ತರೀಕೆರೆಯಲ್ಲಿ? ಏನಾದ್ರು ಆಕ್ಷನ್ ತಗೊಂಡಿದ್ದೀರಾ? ವೀರಾಜಪೇಟೆನಲ್ಲಿ ರೋಸ್ವುಡ್ಡು, ಟೀಕು ಇದೆಲ್ಲ ಕದ್ದು ಕಳೆದ 2-3 ವರ್ಷದಿಂದ ಏನು ಸಾಗಾಣಿಕೆ ಆಗಿದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕಚೇರಿಗೆ ಹಿರಿಯ ಅಧಿಕಾರಿಗಳು ಇದರಲ್ಲಿದ್ದಂಥ ಕಡತಗಳು, ಕಾಗದ ಪತ್ರಗಳು ಎಲ್ಲ ಕಾಣೆಯಾಗಿದೆ. ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತೆಗೆದುಕೋಬೇಕು, ಆಕ್ಷನ್ ತಗೋಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ಲು ಸರ್ಕಾರದ ರೋಸ್ವುಡ್ಡು, ಟೀಕುಡ್ಡನ್ನು ಕದ್ದಿದ್ದಾರೆ. ಏನು ಆಕ್ಷನ್ ತಗೊಂಡ್ರಪ್ಪ? ಇಲ್ಲಿ ಹೇಳಿದ್ರಲ್ಲ, ಏನು 12 ದಿನದಲ್ಲಿ ಶರವೇಗದಲ್ಲಿ ಅಧಿಕಾರಿಗಳು ಆಕ್ಷನ್ ತಗೊಳ್ಳಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಅಲ್ವೇ ಈಶ್ವರ ಖಂಡ್ರೆ ಅವರೇ? ಬೇಕಾ ನಿಮ್ಗೆ ವಿರಾಜಪೇಟೆದು? ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮುಂದೆ ಫೈಲ್ ಬಂದಿದೆ. ರೋಸ್ವುಡ್ ಕಳ್ತನ ಆಗಿರೋದು, ಕದೀತಾ ಇರೋದು, ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ ಎಲ್ಲ ಅಂಕಿಅಂಶ ಇಟ್ಟಿದ್ದಾರೆ. ಯಾಕೆ ಇವತ್ತವರೆಗೆ ಆಕ್ಷನ್ ಇಲ್ಲ? ಎಲ್ಲ ಚರ್ಚೆ ಮಾಡೋಣ. ನಾನೇನು ದಾಖಲೆಗಳಿಲ್ಲದೆ ಮಾತಾಡಲ್ಲ. ಯಾವ ಶಾಸಕರ ಮನೆ ಕೇಳ್ಕೊಳ್ಳಿ ಅವ್ರನ್ನೇ, ಯಾಕೆ ಅದನ್ನ ಸೈಲೆಂಟ್ ಆಗಿಟ್ಟವ್ರೆ ಅಂತ. ಇವತ್ತು ಈಶ್ವರ ಖಂಡ್ರೆ ಅವ್ರಿಗೆ ಮಾಹಿತಿ ಸರಿಯಾಗಿದೆಯಾ? ಈಶ್ವರ ಖಂಡ್ರೆ ಅವರೇ ಕರೆದಂಥ ಸಭೆಯಲ್ಲಿ 40 ಜನ ಅಧಿಕಾರಿಗಳೇನಿದ್ರು, ಹಿರಿಯ ಅಧಿಕಾರಿಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಜನ ನೀವೇನು ಸಸ್ಪೆಂಡ್ ಮಾಡಿದ್ದೀರಿ ಅಧಿಕಾರಿಗಳನ್ನು, ಅದರ ಬಗ್ಗೆ ನಿಮ್ಗೇನು ಸಲಹೆ ಕೊಟ್ಟರು ಅಧಿಕಾರಿಗಳು ಆ ಸಭೆಯಲ್ಲಿ? A1 A2 ಆರೋಪಿಗಳು ಬೇರೆ, ಇವರ ಮೇಲೆ FIR ಇಲ್ಲ. ಯಾರು ವಿಕ್ರಮ್ ಸಿಂಹನ್ ಮೇಲೆ FIR ಹಾಕಿಲ್ಲ. ಆರೋಪಿಗಳನ್ನು A1 A2 ಆರೋಪಿಗಳನ್ನು ಆಫೀಸರ್ಸ್ನ ಕಚೇರಿ ಒಳಗೆ ಬೇಲ್ ಕೊಟ್ಟು ಕಳಿಸ್ಬಿಡ್ತೀರಿ. ಇವ್ರನ್ನೇ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ರ್ ಮುಂದೆ ತಗೊಂಡು ಹೋದ್ರಿ. ಮ್ಯಾಜಿಸ್ಟ್ರೇಟ್ರ್ ನಿಮ್ಗೆ ಏನು ಹೇಳಿದರು?